खैर एकेडमी में आपका फिर से एक बार स्वागत है। तो आज के इस वीडियो के अंदर हम देखने जाने वाले हैं जो बोर्ड की तरफ से मॉडल क्वेश्चन पेपर दिया गया था उसका आधार पत्रक कैसे होगा, क्या होगा वार्षिक परीक्षा में, किस प्रकार से, किस पार्ट से कितने अंक आएंगे, इसके बारे में विस्तृत जानकारी इस वीडियो के अंदर हम प्राप्त करेंगे। तो वीडियो को अंत तक जरूर करें। ಈ ಒಂದು ವಿಡಿಯೋದಲ್ಲಿ ನಾವು SSLC ಬ್ಲೂ ಪ್ರಿಂಟ್ ಬಗ್ಗೆ, ನೀಲನಕಾಶೆಯ ಬಗ್ಗೆ ತಿಳಿದುಕೊಳ್ಳುವರಿದ್ದೀವಿ। ಬೋರ್ಡ್ಲಿಂದ ಈಗಾಗಲೇ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ, ಅದರ ಆಧಾರ ಮೇಲೆನೆ ಇವತ್ತಿನ ನಾವು ನೀಲನಕ್ಷೆಯನ್ನು ತಯಾರಿಸಿದ್ದೀವಿ। ಈ ತೆರನಾಗಿ ಅಥವಾ ಅಂಕಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು, ಆದರೆ ವಿಷಯ ವಸ್ತುಗಳ ಆಧಾರದ ಮೇಲೆ ಅಷ್ಟೇ ಅಂಕಗಳು ವಾರ್ಷಿಕ ಪರೀಕ್ಷೆಗೂ ಕೂಡ ಬರುತ್ತವೆ। ಈ ವಿಡಿಯೋ ಬಹಳಷ್ಟು ಮುಖ್ಯವಾದುದು, ಅಂತ್ಯದವರೆಗೂ ಕೊನೆಯದವರೆಗೂ ಕೂಡ ಈ ವಿಡಿಯೋವನ್ನು ತಪ್ಪಲಾರದೆ ಕೊನೆಯವರೆಗೂ ಕೂಡ ನೋಡಿ। ಮಕ್ಕಳೇ, ಈಗಾಗಲೇ ನಮಗೆ KSEAB ಅಂದರೆ ಇಲಾಖೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗಿದೆ। ಆ ಪ್ರಶ್ನೆ ಪತ್ರಿಕೆಯ ನೀಲನಕಾಶೆ ಯಾವ ತೆರನಾಗಿದೆ ಅದೇ ತೆರನಾಗಿ ವಾರ್ಷಿಕ ಪರೀಕ್ಷೆಗೂ ಕೂಡ ಅದೇ ತೆರನಾಗಿ ನೀಲನಕಾಶೆ ಇರುತ್ತೆ। ಅದರ ಪಾಠಗಳ ಅಂಕಗಳು ಸ್ವಲ್ಪ ವ್ಯತ್ಯಾಸ ಆಗಬಹುದು, ಆದರೆ ಗದ್ಯ, ಪದ್ಯ, ವ್ಯಾಕರಣ, ಪೂರಕ ವಾಚನ ಹೀಗೆ ಹಲವಾರು ವಿಷಯಗಳಿಂದ ಬರುವಂಥ ಅಂಕಗಳು ಅಷ್ಟೇ ಆಗಿರುತ್ತವೆ। ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮಕ್ಕಳೇ। ಹಾಗೂ ಯಾವ ಪಾಠದಿಂದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳು, ಎಷ್ಟು ಪ್ರಶ್ನೆಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ। ಮೊದಲನೇದಾಗಿ ನಾವು ವಿಷಯ ವಸ್ತುವನ್ನು ಆಯ್ದುಕೊಂಡಾಗ ಗದ್ಯ ಪಾಠವನ್ನು ಆಯ್ದುಕೊಳ್ತೀವಿ। ಗದ್ಯದಲ್ಲಿ ನಮಗೆ ಹಿಂದಿ ವಿಷಯದಲ್ಲಿ ಒಟ್ಟಾಗಿ 11 ಪಾಠಗಳಿದ್ದಾವೆ। ಇಲ್ಲಿ ನೋಡಬಹುದು, ಕಾಶ್ಮೀರಿ ಸೇಬ್, ಗಿಲ್ಲು, ಮೇರಾ ಬಚಪನ್, ಬಸಂತ್ ಕಿ ಸಚ್ಚಾई, इंटरनेट क्रांति, ईमानदारों के सम्मेलन में, दुनिया में पहला मकान, रोबोट, महिला की साहसगाथा, कर्नाटक संपदा और बाल शक्ति। इस प्रकार से 11 पाठ हमारे गद्य पाठ हैं। 11 ಪಾಠಗಳು ನಮಗೆ गद्य ಪಾಠದಿಂದ ಇದಾವೆ। सो इल्लिंद गद्य पाठ से हमें आने वाले हैं कुल मिलाकर 32 अंक। ಗದ್ಯ ಈ 11 ಪಾಠಗಳಿಂದ ನಮಗೆ ವಾರ್ಷಿಕ ಪರೀಕ್ಷೆಗೆ ಇದ್ದಾವೆ ಒಟ್ಟಾಗಿ 32 ಅಂಕಗಳು। ಈ ತೆರನಾಗಿ ನಾವು ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪಾಠಕ್ಕೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಅದೇ ತೆರನಾಗಿ ಇಲ್ಲಿ ನೀವು ನೋಡಬಹುದು, ಸ್ಮರಣ, ಸಮಜ್ನ, ಅಭಿವ್ಯಕ್ತಿ, ರಸಗ್ರಹಣ ಹಾಗೂ ಕುಲ್ ಅಂದರೆ ಒಟ್ಟಾಗಿ ಉದ್ದೇಶವನ್ನು ನಾವು ತೆಗೆದುಕೊಂಡಾಗ ಸ್ಮರಣದಿಂದ, ತಿಳುವಳಿಕೆಯಿಂದ, ಅಭಿವ್ಯಕ್ತಿಯಿಂದ, ರಸಗ್ರಹಣದಿಂದ ಎಷ್ಟೆಷ್ಟು ಅಂಕಗಳನ್ನು ಕೊಡ್ತಾರೆ ವಾರ್ಷಿಕ ಪರೀಕ್ಷೆಗೆ ಅನ್ನೋದು ಕೂಡ ಇದೇ ತೆರನಾಗಿರುತ್ತೆ। ಆದರೆ ಪಾಠದಲ್ಲಿ ಒಂದೆರಡು ಅಂಕ ಹೆಚ್ಚು ಕಮ್ಮಿ ಆಗಬಹುದು, ಆದರೆ ಇದೇ ತೆರನಾಗಿರ್ತಕ್ಕಂಥ ನೀಲನಕಾಶೆ वार्षिक परीक्षೆಗೆ ಕೂಡ ಇರಲಿದೆ। तो चलिए बच्चों, बगैर देर किए हम इस पाठ को प्रारंभ करते हैं। तो सबसे पहले अगर हम देखेंगे ಕಾಶ್ಮೀರಿ ಸೇಬ್ ಪಾಠ से ಕೊಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಶ್ಮೀರಿ ಸೇಬ್ ಪಾಠದಿಂದ ಎಷ್ಟು ಅಂಕಗಳು ಬಂದಿದ್ದಾವೆ ಮಕ್ಕಳೇ ಅಂದರೆ ಕರೆಕ್ಟ್ ಎಷ್ಟು ಅಂಕಗಳು ಬಂದಿದ್ದಾವೆ ಮಕ್ಕಳೇ? 2 ಅಂಕಗಳು ಬಂದಿದ್ದಾವೆ। ಅದು ಎಷ್ಟು ಪ್ರಶ್ನೆ ಬಂದಿದೆ? 1 ಪ್ರಶ್ನೆ। ಇನ್ನೊಂದು ಇಲ್ಲಿ ಗಮನ ಕೊಡುವಂಥ ವಿಷಯ, ಬ್ರಾಕೆಟ್ನಲ್ಲಿ ಇರುವಂಥ ಎಲ್ಲ ಸಂಖ್ಯೆಗಳು ಪ್ರಶ್ನೆಯನ್ನು ಸೂಚಿಸ್ತವೆ, ಬ್ರಾಕೆಟ್ ಹೊರಗಡೆ ಇರುವಂತಹ ಸಂಖ್ಯೆಗಳು, ಅಂಕೆಗಳು अंकಗಳನ್ನು सूचिस्तवे। जो कोष्टक के अंदर है वो प्रश्न संख्या है और जो कोष्टक के बाहर है वह अंक को सूचित करता है। तो कश्मीरी सेब पाठ से एक प्रश्न आया, कितने अंकों के लिए? 2 अंकों के लिए। इसको हम रखेंगे स्मरण के अंदर। किसके अंदर रखेंगे? स्मरण के अंदर। ಯಾಕಂದರೆ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡುವಾಗ ಈ ಎಲ್ಲ 4 ಉದ್ದೇಶಗಳನ್ನು ನಾವು ಬಳಸ್ಕೊಂಡೇ ಅಷ್ಟಷ್ಟು ಅಂಕಗಳನ್ನೇ ಕೊಡಬೇಕನ್ನುವಂಥ ಒಂದು ನಿರ್ದಿಷ್ಟ ಒಂದು ಗುರಿಯಾಗಿರುತ್ತೆ ಇಲಾಖೆ ಕಡೆಯಿಂದ। ಅದಕ್ಕಾಗಿ ಕಾಶ್ಮೀರಿ ಸೇಬ್ ಪಾಠದಿಂದ ಒಂದೇ ಒಂದು ಪ್ರಶ್ನೆ ಬಂದಿದೆ, ಅದು ಎಷ್ಟು ಅಂಕಗಳಿಗೆ ಅಂದರೆ 2 ಅಂಕಗಳಿಗೆ। ಎಷ್ಟು ಅಂಕಗಳಿಗೆ ಮಕ್ಕಳಿಗೆ? 2 ಅಂಕಗಳಿಗೆ। ಒಟ್ಟಾಗಿ ಸಮಜ್ನದಲ್ಲಿ ಮತ್ತೆ ಇಲ್ಲಿ ಯಾವುದು ಪ್ರಶ್ನೆ ಇಲ್ಲ, ಇಲ್ಲಿ ಯಾವುದು ಪ್ರಶ್ನೆ ಇಲ್ಲ, ಇಲ್ಲಿ ಯಾವುದು ಪ್ರಶ್ನೆಗಳಿಲ್ಲ। ಸ್ಮರಣದಲ್ಲಿ ನಾವು ನೆನಪಿಟ್ಕೊಂಡು ಬರೀಬೇಕು ಅಂದರೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ, ಅದು 2 ಅಂಕಗಳಿಗೆ। तो कुल मिलाकर हो जाते हैं एक प्रश्न, ಒಂದು ಪ್ರಶ್ನೆ कितने? 2 अंक। 2 ಅಂಕಗಳು ನಮ್ಮ ಕಾಶ್ಮೀರಿ ಸೇಬ್ ಪಾಠದಿಂದ ಬಂದಿದ್ದಾವೆ। ಆ ಪ್ರಶ್ನೆ ಯಾವುದು ಅಂದರೆ 2 ಅಂಕದಲ್ಲಿ ನಮಗೆ ಯಾವ ಒಂದು ಪ್ರಶ್ನೆ ಬಂದಿದೆ। उसके बाद में हम देखेंगे ಗಿಲ್ಲು ಪಾಠ। ಮಕ್ಕಳು ಗಿಲ್ಲು ಪಾಠದಿಂದ ಸ್ಮರಣದಿಂದ ಇಲ್ಲಿ ಯಾವುದು ಪ್ರಶ್ನೆ ಬಂದಿಲ್ಲ, ಇಲ್ಲಿ ಯಾವುದು ಪ್ರಶ್ನೆ ಇಲ್ಲ। ತದನಂತರ ಅಭಿವ್ಯಕ್ತಿಯಲ್ಲಿ ನಮಗೆ ಒಂದು ಪ್ರಶ್ನೆ ಬಂದಿದೆ, ಅದು ಎಷ್ಟು ಅಂಕಗಳಿಗೆ ಅಂದರೆ 3 ಅಂಕಗಳಿಗೆ। 3 अंकों के लिए एक प्रश्न गिल्लू पाठ से आया है, जो कि प्रश्न है हमारा
ಮಹಾದೇವ್ ವರ್ಮಾ ಜಿ ಕೆ ಮಮತಾ ಕಾ ವರ್ಣನ್ ಕೀಜಿ ಅನ್ನುವಂಥದ್ದು ವಿವರಣಾತ್ಮಕ ಪ್ರಶ್ನೆ ಅಭಿವ್ಯಕ್ತಿಯಲ್ಲಿ ನಾವು ಅದನ್ನು ತಗೊಳ್ತೀವಿ. ಸೊ ಇಲ್ಲಿನೂ ಕೂಡ ಒಂದು ಪ್ರಶ್ನೆ ಬಂದಿದೆ ಗಿಲ್ಲು ಪಾಠದಿಂದ. ಒಟ್ಟಾಗಿ ಕಿತ್ನೆ ಅಂಕ ಆಯೆ ಹೈ ಬಚ್ಚೋ 3 ಅಂಕ ಆತೆ ಹೈ. ಮೇರಾ ಬಚ್ಪನ್ ಇಲ್ಲಿ ಒಂದು ಅನುರೂಪತಾ ಪ್ರಶ್ನೆ ಬಂದಿದೆ, ಅದಕ್ಕೆ ನಾವು 1 ಅಂಕದ ಪ್ರಶ್ನೆ ಅಂತ ಕರಿತೀವಿ. और यहाँ पर 1 अंक, एक प्रश्न है और 1 अंक, ಒಂದು ಪ್ರಶ್ನೆ 1 ಅಂಕ. ಅದು ಎಲ್ಲಿ ಬಂದಿದೆ ಅಂದರೆ ಅನುರೂಪತಾದಲ್ಲಿ ಬಂದಿದೆ. ಅಲ್ಲಿ ಯಾವ್ದು ಬೇಕಾದ 1 ಅಂಕದ ಪ್ರಶ್ನೆ ಇಲ್ಲಿ ಕೇಳಬಹುದು. ಪ್ರಶ್ನೆ ಆಯಾ ಹೈ 2 ಅಂಕೋं के लिए, ಒಂದು ಪ್ರಶ್ನೆ ಬಂದಿದೆ 2 ಅಂಕಗಳಿಗೆ. ಒಂದು ಪ್ರಶ್ನೆ ಬಂದಿದೆ 2 ಅಂಕಗಳಿಗೆ ಒಂದು ಪ್ರಶ್ನೆ ಬಂದಿದೆ ಅಂದರೆ ಮಕ್ಕಳೇ ಒಟ್ಟಾಗಿ ಇದೊಂದು ಪ್ರಶ್ನೆ ಒಟ್ಟಾಗಿ 2 ಪ್ರಶ್ನೆಗಳು. ಅಂಕಗಳು ಎಷ್ಟು? ಯಹ 1 और ಯಹ 2, ಒಟ್ಟಾಗಿ 3 ಅಂಕಗಳು ಮೇರಾ ಬಚ್ಪನ್ ಪಾಠದಿಂದ ನಮಗೆ ಬಂದಿದ್ದಾವೆ. ಆगे बढ़कर बसंत की सच्चाई ಪಾಠದ ಒಂದು ಪ್ರಶ್ನೆ ಬಂದಿದೆ. एक प्रश्न 1 अंक के लिए, उसको हम रखेंगे स्मरण के अंदर. काय में रखेंगे? स्मरण के अंदर. प्रश्न आया है 2 अंकों के लिए और अगर हमारे 2 प्रश्न बनते हैं कितने अंकों के लिए? 3 अंकों के लिए. तो बसंत की सच्चाई ದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಎಷ್ಟು ಅಂಕಗಳಿಗೆ? 3 ಅಂಕಗಳಿಗೆ ಕೇಳಲಾಗಿದೆ. ಒಟ್ಟಾಗಿ बसंत की सच्चाई ಪಾಠದಿಂದ 3 ಅಂಕಗಳನ್ನು ಕೇಳಲಾಗಿದೆ. आगे हमारा पाठ है इंटरनेट क्रांति. पूछा गया इंटरनेट क्रांति ಪಾಠದಿಂದ ಒಟ್ಟಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಅದು 4 ಅಂಕಗಳಿಗೆ ಕೇಳಲಾಗಿದೆ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ 4 ಅಂಕದ ಪ್ರಶ್ನೆಗಳೇನಿರ್ತಾವಲ್ಲ ಅಲ್ಲಿ ಚಾಯ್ಸೇಬಲ್ ಕ್ವಶನ್ ಇರ್ತವೆ. ಅದರಾಗಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನಾವು ಬರೀಬೇಕಾಗುತ್ತೆ. तो सोशल नेटवर्किंग के बारे में और एक प्रश्न इंटरनेट क्रांति से पूछा गया है. एक प्रश्न पूछा गया है, कुल मिलाकर एक प्रश्न 4 अंकों के लिए है. तो ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಎಷ್ಟು ಅಂಕಗಳು ಬರ್ತವೆ ಮಕ್ಕಳೇ? 4 ಅಂಕಗಳು ಇಂಟರ್ನೆಟ್ ಕ್ರಾಂತಿಯಿಂದ ಬರ್ತವೆ. सम्मेलन में ಪಾಠದಿಂದ ಒಂದು ಪ್ರಶ್ನೆ ಬಂದಿದೆ. ಅನುರೂಪತಾದಿಂದ ಒಂದು ಪ್ರಶ್ನೆ ಇಲ್ಲಿ ಬಂದಿದೆ ಅಂದರೆ ಒಂದು ಪ್ರಶ್ನೆ 1 ಅಂಕ ಇಲ್ಲಿ ಬಂದಿದೆ. ಅದನ್ನು ನಾವು ಸಮಜ್ನಾದಲ್ಲಿ ತೆಗೆದುಕೊಳ್ಳೋಣ. सो यहाँ पर हो गए 2 प्रश्न 2 अंकों के लिए. ಒಟ್ಟಾಗಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ 2 ಅಂಕಗಳಿಗೆ. ಒಂದೊಂದು ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ದುನಿಯಾ ಮೇ ಪಹಲಾ ಮಕಾನ್, ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿಲ್ಲ. ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಅದು 2 ಅಂಕಗಳಿಗೆ. ಒಂದು ಪ್ರಶ್ನೆ 2 ಅಂಕ ಎಲ್ಲಿಂದ ಬಂದಿದ್ದಾವೆ? ದುನಿಯಾ ಮೇ ಪಹಲಾ ಮಕಾನ್ ಪಾಠದಿಂದ. ರೋಬೋಟ್ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದು ಎಷ್ಟು ಅಂಕಗಳಿಗೆ? 3 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನುಳಿದ ಭಾಗದಿಂದ ಯಾವುದೇ ಪ್ರಶ್ನೆಗಳು ಬಂದಿಲ್ಲ ಅಂದರೆ ಒಟ್ಟಾಗಿ 3 ಅಂಕಗಳು ನಮಗೆ रोबोट पाठದಿಂದ ಬಂದಿದ್ದಾವೆ. 3. उसी प्रकार से आगे बढ़ते हैं. आगे नवा पाठ हमारा जो है महिला की साहस ಕೂಡ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಇಲ್ಲಿನೂ ಕೂಡ ಒಂದು ಪ್ರಶ್ನೆ ಎಷ್ಟು ಅಂಕಗಳಿಗೆ ಮಕ್ಕಳೇ? 3 ಅಂಕ. ಕರ್ನಾಟಕ ಸಂಪದ ಅಂದರೆ ಅನುರೂಪತಾದಲ್ಲಿ ಒಂದು ಪ್ರಶ್ನೆಯನ್ನು ನಾವು ಕಾಣಬಹುದು. ಕೇಳಲಾಗಿದೆ ಎಷ್ಟು ಅಂಕಗಳಿಗೆ? 3 ಅಂಕಗಳಿಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಒಟ್ಟಾಗಿ ಕರ್ನಾಟಕ ಸಂಪದದಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಎಷ್ಟು ಅಂಕಗಳಿಗೆ? ಇಲ್ಲಿ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಅಂದರೆ ಒಟ್ಟಾಗಿ 4 ಅಂಕಗಳು ನಮಗೆ ಕರ್ನಾಟಕ ಸಂಪದಾ ಪಾಠದಿಂದ 4 ಅಂಕಗಳು ಬಂದಿದ್ದಾವೆ. ಈ ಪಾಠದಿಂದ ಎಷ್ಟು ಅಂಕಗಳು ಬಂದಿದ್ದಾವೆ ಅಂದರೆ ಒಂದು ಪ್ರಶ್ನೆ ಸಮಜ್ನಾದಿಂದ ಬಂದಿದೆ, ಅದು ಎಷ್ಟು ಅಂಕಗಳಿಗೆ? 3 ಅಂಕಗಳಿಗೆ. ಒಂದು ಪ್ರಶ್ನೆ ಬಾಲಶಕ್ತಿ ಪಾಠದಿಂದ ಬಂದಿದೆ, ಅಂದರೆ ಒಟ್ಟಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. 3 ಅಂಕಗಳು ಈ ಪಾಠದಿಂದ ನಾವು ನೋಡಬಹುದು. तो कश्मीरी से ಪಾಠದಿಂದ ಬಂದಿರುವಂಥ ಅಂಕಗಳು 2. ಅದೇ ತೆರನಾಗಿ ಗಿಲ್ಲು ಪಾಠದಿಂದ ಬಂದಿರುವಂಥ ಅಂಕಗಳು 3. ಮೂರನೇ ಪಾಠ ಮೇರಾ ಬಚ್ಪನ್ದಿಂದ ಬಸಂತ್ ಕಿ ಸಚ್ಚಾಯಿ ಅಲ್ಲಿಂದ 3 ಅಂಕಗಳು ಬಂದಿದ್ದಾವೆ. ಇಂಟರ್ನೆಟ್ ಕ್ರಾಂತಿ 4 ಅಂಕಗಳು ಬಂದಿದ್ದಾವೆ. ईमानदारों के सम्मेलन में 2 ಪ್ರಶ್ನೆ 2 ಅಂಕಗಳು. ದುನಿಯಾ ಮೇ ಪಹಲಾ ಮಕಾನ್
2 ಅಂಕಗಳು ಬಂದಿದ್ದಾವೆ. ಅದೇ ಥರನಾಗಿ ರೋಬೋಟ್ನಿಂದ ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗಿದೆ. ಮಹಿಳಾ ಕಿ ಸಾಹಸಗಾಥ ಇದರಿಂದ ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗಿದೆ. ಕರ್ನಾಟಕ ಸಂಪದಾ ಪಾಠದಿಂದ ಒಟ್ಟಾಗಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಂದು ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟಾಗಿ 4 ಅಂಕಗಳು ಕರ್ನಾಟಕ ಸಂಪದಾ ಪಾಠದಿಂದ ಬಂದಿರ್ತವೆ. ಬಾಲಶಕ್ತಿ ಪಾಠದಿಂದ ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗಿದೆ. ಸೊ ಮಕ್ಕಳೇ, ಇಲ್ಲಿ ಸಮಜ್ನ ಸ್ಮರಣ ರಖನಾ ಇಲ್ಲಿಂದ ನಮಗೆ ಬರುವಂತಹ ಒಟ್ಟಿಗಾಗಿ ಅಂಕಗಳು 6 ಅಂಕಗಳು ಇಲ್ಲಿಂದ ಬರ್ತವೆ. अंक यहाँ से आते हैं और 19 अंक यहाँ से आते हैं. कारण से कुछ भी नहीं आते. कुल मिलाकर हम यहाँ पर देखेंगे कितने प्रश्न और कितने अंक, ಎಷ್ಟು ಪ್ರಶ್ನೆಗಳು ಮತ್ತು ಎಷ್ಟು ಅಂಕಗಳು ಗದ್ಯದಿಂದ ಕೇಳಲಾಗುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಇಷ್ಟೇ ಪ್ರಶ್ನೆಗಳು ಹಾಗೂ ಇಷ್ಟೇ ಅಂಕಗಳು ಗದ್ಯ ಭಾಗದಿಂದ ಕೇಳಲಾಗುತ್ತೆ. सबसे पहले हम गिनेंगे प्रश्नों की संख्या 1 2 3 4 5 6 7 8 9 10 11 12 13 14 15 ಒಟ್ಟಾಗಿ 15 ಪ್ರಶ್ನೆಗಳು ಗದ್ಯ ಪಾಠದಿಂದ ಗದ್ಯ ಭಾಗದಿಂದ ಒಟ್ಟಾಗಿ 15 ಅಂಕಗಳಿಗೆ ಕುಲ್ ಮಿಲಾಕರ್ ಹೋತೆ हैं हमारे 32 ಅಂಕ. 32 ಅಂಕಗಳಿಗೆ ಗದ್ಯ ಪಾಠದಿಂದ 32 ಅಂಕಗಳು ಮಕ್ಕಳೇ ಬರ್ತವೆ. ಚಲಿ ನಮಗೆ ಗದ್ಯ ಪಾಠದಿಂದ 32 ಅಂಕಗಳು ಬರ್ತವೆ. ಇದರಲ್ಲಿ ನಮ್ಮ ಶಿಕ್ಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸ್ಮರಣದಿಂದ 6 ಅಂಕಗಳು ಬರ್ತವೆ, ಸಮಜ್ನದಿಂದ 7 ಅಂಕಗಳು ಬರ್ತವೆ, ಅಭಿವ್ಯಕ್ತಿಯಿಂದ 19 ಅಂಕಗಳು ಬರ್ತವೆ, ಒಟ್ಟಾಗಿ 32 ಅಂಕಗಳು. ಇದರಲ್ಲಿ ನಾವು ವಸ್ತುನಿಷ್ಠ 1 अंकಕ್ಕೆ, अति लघु उत्तर 1 अंक के लिए, लघु उत्तर 2 अंक 3 अंक और दीर्घ उत्तर 4 अंकों के लिए और अति दीर्घ और एक दीर्घ उत्तर आता है 5 अंकों के लिए, जो कि हमारा पत्र होता है. इस प्रकार से वीडियो के अंत के अंदर मैं आपको एक डॉक्यूमेंट भी दे दूंगा. वीडियो के डिस्क्रिप्शन बॉक्स के अंदर वो आपको अंत में दिखाई देगा. तो इस प्रकार से हमारा गद्य पाठದಿಂದ ಮಕ್ಕಳೇ 11 ಗದ್ಯ ಪಾಠದಿಂದ ನಮಗೆ ಬರುವಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಮಕ್ಕಳೇ? 15 ಪ್ರಶ್ನೆಗಳು ಬರ್ತವೆ. ಎಷ್ಟು ಅಂಕಗಳು? 32 ಅಂಕಗಳು ಗದ್ಯ ಪಾಠದಿಂದ ಬರ್ತವೆ ಮಕ್ಕಳೇ. ವಾರ್ಷಿಕ ಪರೀಕ್ಷೆಯಲ್ಲಿನೂ ಕೂಡ ಇದೇ ಥರನಾಗಿ ಪ್ರಶ್ನೆಗಳ ಸಂಖ್ಯೆ ಇರುತ್ತೆ. 32 ಅಂಕಗಳು ನಮಗೆ ಗದ್ಯ ಭಾಗದಿಂದ ಬರುತ್ತವೆ. से अब हम देखेंगे पद्य भाग को. तो गद्य भाग से हमारे आते हैं 32 अंक. गद्य ಭಾಗದಿಂದ ಒಟ್ಟಾಗಿ 15 ಪ್ರಶ್ನೆಗಳು 32 ಅಂಕಗಳು ಬರ್ತವೆ. ಅದೇ ಥರನಾಗಿ ಪದ್ಯ ಪಾಠದಿಂದ ನಮಗೆ ಬರಬೇಕಾಗಿರುವಂತಹ ಒಟ್ಟು ಅಂಕಗಳು 20 ಅಂಕಗಳು ಪದ್ಯ ಪಾಠದಿಂದ ನಮಗೆ ಬರಲೇಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ 20 ಅಂಕಗಳು ಬರ್ತವೆ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪಾಠದಿಂದ ಎಷ್ಟು ಅಂಕಗಳನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. सबसे पहले हम आते हैं, हमारा पहला पद्य पाठ है मातृभूमि. ಅದು ಎಷ್ಟು ಅಂಕಗಳಿಗೆ? ಒಂದು ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗಿದೆ. ಅದನ್ನು ನಾವು ಅಭಿವ್ಯಕ್ತಿಯಲ್ಲಿ ಇಡೋಣ. ಸೊ ಒಟ್ಟಿಗಾಗಿ ಮಾತೃಭೂಮಿ ಪದ್ಯದಿಂದ ಒಂದು ಪ್ರಶ್ನೆ ಕೇಳಲಾಗಿದೆ ಹಾಗೂ ಅಂಕಗಳು 3 ಅಂಕದ್ದು ಒಂದು ಪ್ರಶ್ನೆಯನ್ನು ಮಾತೃಭೂಮಿ ಪದ್ಯಪಾಠದಿಂದ ಕೇಳಲಾಗಿದೆ. ಅಭಿನವ್ ಮನುಷ್ಯನಿಂದನೂ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಎಷ್ಟು ಅಂಕಗಳಿಗೆ? 3 अंकಗಳಿಗೆ अभिनव मनुष्य पाठ पद्य पाठದಿಂದ ಕೇಳಲಾಗಿದೆ. तो यहाँ पर भी एक प्रश्न आता है 3 अंकों के लिए. वटला हमारा जो पाठ है तुलसी के दोहे. दोहेಯಿಂದ ಮಕ್ಕಳೇ ಒಂದು ಪ್ರಶ್ನೆಯನ್ನು ತುಳಸಿ ಕೆ ದೋಹೆ ಪದ್ಯ ಪಾಠದಿಂದ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಸಗ್ರಹಣದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ರಸಗ್ರಹಣದಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ ಅಂದರೆ ಭಾವಾರ್ಥ ಬರೆಯುವಂಥ ಪ್ರಶ್ನೆ ರಸಗ್ರಹಣದಲ್ಲಿ ನಾವು ತೆಗೆದುಕೊಳ್ತೀವಿ. तो ಭಾವಾರ್ಥಕ್ಕೆ ಒಂದು ದೋಹೆಯನ್ನು ಕೊಟ್ಟಿದ್ದಾರೆ, ಅದು 3 ಅಂಕಕ್ಕಿದೆ. ಒಟ್ಟಿಗಾಗಿ ತುಳಸಿ ಕೆ ದೋಹೆಯಿಂದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಎಷ್ಟು ಅಂಕಗಳಿಗೆ? 4 ಅಂಕಗಳಿಗೆ. ಕಿ ಪಹಚಾನ್ ಸಮಯದ ಪ್ರಶ್ನೆ 1 ಅಂಕದಲ್ಲಿ ಕೇಳಿದ್ದಾರೆ. ಒಂದು ಪ್ರಶ್ನೆ 1 ಅಂಕಕ್ಕೆ ಕೇಳಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ 2 ಅಂಕಗಳಿಗಾಗಿ. इसी प्रकार से यहाँ पर भी कुछ नहीं, यहाँ पर भी कुछ नहीं. तो 2 प्रश्न पूछे गए हैं. कितने अंकों के लिए? 3 अंकों के लिए. प्रकार से ಸುರ್ಶ್ಯಾಮ್ದಲ್ಲಿ ಅನುರೂಪತಾದಲ್ಲಿ ಕೇಳಿದ್ದಾರೆ. ಒಂದು ಪ್ರಶ್ನೆಯನ್ನು ಅನುರೂಪತಾದಲ್ಲಿ ಕೇಳಿದ್ದಾರೆ. 1 ಅಂಕದ ಒಂದು ಪ್ರಶ್ನೆ ಅಂತ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸಮಜ್ನಾದಲ್ಲಿನೇ 2 ಅಂಕದ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ಸುರ್ಶ್ಯಾಮ್ ಪಾಠದಿಂದ ಕೇಳಲಾಗಿದೆ. ಒಟ್ಟಾಗಿ
2 ಪ್ರಶ್ನೆಗಳನ್ನು ಕೇಳಲಾಗಿದೆ। ಎಷ್ಟು ಅಂಕಗಳಿಗೆ ಮಕ್ಕಳೇ? 3 ಅಂಕಗಳಿಗೆ। 3 प्रकार से कोशिश करने वालों की कभी हार नहीं होती। ಅದನ್ನು ನಾವು ಇಲ್ಲಿ ತಗೊಳ್ತೀವಿ, ಸ್ಮರಣ ರಖನಾ, ಯಾಕಂದರೆ ಅದನ್ನು ನೆನಪಿಟ್ಕೊಂಡು ಬರೆಯೋದಾಗಿದ್ದರಿಂದ, ಕಂಠಪಾಠ ಮಾಡಿ ಬರೆಯೋದಾಗಿದ್ದರಿಂದ ಅದಕ್ಕಾಗಿ असफलता एक चुनौती है इसे स्वीकार करो ಆ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ 1 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ 4 ಅಂಕಗಳಿಗೆ। ಹೀಗೆ ಮಕ್ಕಳೇ 6 ಪದ್ಯ ಪಾಠದಿಂದ ನಾವು ಈ ಅಂಕಗಳನ್ನು ನಾವು ನೋಡಬಹುದು। ಮಾತೃಭೂಮಿಯಿಂದ 3 ಅಂಕ ಬರ್ತವೆ, ಅಭಿನವ ಮನುಷ್ಯದಿಂದ 3 ಅಂಕ ಬರ್ತವೆ, ತುಳಸಿ ಕಿ ದೋಹೆ ಮತ್ತು ಕೋಶಿಶ್ ಕರ್ನೆ ವಾಲೋ ಕಿ ಹಾರದಿಂದ 4 ಅಂಕಗಳು ತುಳಸಿ ಕಿ ದೋಹೆಯಿಂದ ಬಂದಿದ್ದರೆ, ಸಮಯ ಕಿ ಪಹಚಾನದಿಂದ 3 ಅಂಕಗಳು ಬಂದಿದ್ದಾವೆ, ಸೂರ್ಶಾಮ್ ಪದ್ಯಪಾಠದಿಂದ 3 ಅಂಕಗಳು ಬಂದಿದ್ದಾವೆ, ಕೋಶಿಶ್ ಕರ್ನೆ ವಾಲೋ ಕಿ ಹಾರ್ ನಹೀ ಹೋತಿ 4 अंक यहाँ से आए हैं। ಸಮಜ್ನಾದಿಂದ ಒಟ್ಟಾಗಿ ಇಲ್ಲಿ ನಮಗೆ 6 ಅಂಕಗಳು ಬರ್ತವೆ। ಅದೇ ತರನಾಗಿ ಇಲ್ಲಿ ನಮಗೆ ಬರ್ತವೆ 5 ಅಂಕಗಳು ಸಮಜ್ನಾದಿಂದ ಬರ್ತವೆ। ಅದೇ ತರನಾಗಿ ರಸಗ್ರಹಣದಿಂದ 3 ಅಂಕಗಳು ಬರ್ತವೆ। ಒಟ್ಟಿಗಾಗಿ ಕೂಡಿಸಿದರೆ ಮಕ್ಕಳು ಎಷ್ಟಾಗ್ತವೆ? ಇವು 20 ಅಂಕಗಳು ಪದ್ಯಪಾಠದಿಂದ ಬರ್ತವೆ। तो चलिए इस प्रकार से बिगिनेंगे। 3 6 10 13 13 और 1 3 16 16 1 4 20 ಒಟ್ಟು 20 ಅಂಕಗಳು। ಎಷ್ಟು ಪ್ರಶ್ನೆಗಳು ಕೇಳಲಾಗುತ್ತೆ? 1 2 3 4 5 6 7 8 9 ಒಟ್ಟಿಗಾಗಿ 9 ಪ್ರಶ್ನೆಗಳು ಪದ್ಯಪಾಠದಿಂದ ಬರ್ತವೆ। ಎಷ್ಟು ಅಂಕಗಳಿಗೆ? 20 ಅಂಕಗಳಿಗೆ। ಇದನ್ನು ನಾನು ಫಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಮಕ್ಕಳ ತಲೆಯಲ್ಲಿ। ಪದ್ಯಪಾಠ ಯಾರೂ ಪದ್ಯಪಾಠದಿಂದ ನಮಗೆ ಬರುವಂತಹ ಪ್ರಶ್ನೆಗಳ ಸಂಖ್ಯೆ 9। ಎಷ್ಟು ಅಂಕಗಳು ಕೇಳಿರ್ತಾರೆ? 20 ಅಂಕಗಳು ನಮಗೆ ಪದ್ಯಪಾಠದಿಂದ ಬಂದಿರ್ತವೆ। ಗದ್ಯಪಾಠದಿಂದ 15 ಪ್ರಶ್ನೆ, ಎಷ್ಟು ಅಂಕಗಳು? 32 ಅಂಕಗಳು ಪದ್ಯಪಾಠದಿಂದ ಬಂದಿರ್ತವೆ मಕ್ಕಳೇ पूरक वाचनದಿಂದ ಬಂದಾಗೆ पूरक वाचन के अंदर हमारे कुल कितने पाठ हैं बच्चों? 3 पाठ है। कौन कौन से? शनि सबसे सुंदर ग्रह, सत्य की महिमा और नागरिक के कर्तव्य। शनि सबसे सुंदर ग्रह इसमें आता है, एक प्रश्न आया है 2 अंकों के लिए। ಇಲ್ಲಿ ಒಟ್ಟಾಗಿ 2 ಪ್ರಶ್ನೆಗಳು ಕೇಳಲಾಗಿದೆ। ಇಲ್ಲಿ ಚಾಯ್ಸೇಬಲ್ ಅದಾವೆ, ಅದಕ್ಕಾಗಿ 1 ಪ್ರಶ್ನೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ। 2 ಅಂಕಗಳಿಗೆ शनि सबसे सुंदर ग्रह है, इस पाठ से एक प्रश्न आया है 2 अंक, महिमा और नागरिक के कर्तव्य। इल्लिंद 1 ಪ್ರಶ್ನೆಯನ್ನು ಕೇಳಲಾಗಿದೆ, ಇಲ್ಲಿಂದನೂ ಕೂಡ 1 ಪ್ರಶ್ನೆ ಚಾಯ್ಸೇಬಲ್ ಅಥವಾ ಪ್ರಶ್ನೆಯನ್ನು ಕೇಳಲಾಗಿದೆ। ಇದು ಒಂದಕ್ಕೆ ನಾನು 2 ಅಂತ ಹಾಕ್ತೀನಿ, ಆದರೆ ನೀವು ಎರಡನ್ನು ಸೇರಿಸಿ ನಾವು 1 ಪ್ರಶ್ನೆ 2 ಅಂಕಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ। ಯಾಕಂದರೆ ಇದು ಅಥವಾ ಪ್ರಶ್ನೆ ಇರೋದರಿಂದ ಇದರಿಂದ ಯಾವುದಾದ್ರೂ 1 ಪ್ರಶ್ನೆಯನ್ನು ನಾವು ಬರಿಬೇಕಾಗತ್ತೆ ಮಕ್ಕಳೇ। तो इसी प्रकार से हम यहाँ पर एक ही प्रश्न लिखेंगे। इन दोनों से एक ही प्रश्न आता है, कितने अंकों के लिए? 2 अंकों के लिए। 2 ಪಾಠಗಳು ಸೇರಿ ಇಲ್ಲಿಂದ ಇದಾದರೂ ಬರಿಬಹುದು ಅಥವಾ ಇಲ್ಲಿ ಬಂದಿರುವಂತಹ ಪ್ರಶ್ನೆಗೆ ಉತ್ತರವನ್ನಾದರೂ ನಾವು ಇಲ್ಲಿ ಬರಿಬಹುದು। ಆದರೆ ಒಟ್ಟಿಗಾಗಿ ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು 2 ಅಂಕ ಸಿಗ್ತವೆ ನಮಗೆ। ಸೊ ಕನ್ನಡದಲ್ಲಿ ಯಾವುದೂ ಇಲ್ಲ, ಸಮಜ್ನದಲ್ಲಿ ಇಲ್ಲಿ 4 ಅಂಕಗಳು ಬರ್ತವೆ। तो इस प्रकार से पूरक वाचन से हमें आते हैं 2 प्रश्न, 2 प्रश्नಗಳು ಬರ್ತವೆ। पूरक वाचन से आते हैं 4 अंक, पूरक वाचन से आते हैं। इसी प्रकार से ವ್ಯಾಕರಣ ಭಾಗದಿಂದ ಮಕ್ಕಳೇ ನಮಗೆಲ್ಲರಿಗೂ ಗೊತ್ತು, ಇಂದ ಒಟ್ಟಿಗಾಗಿ 8 ಪ್ರಶ್ನೆಗಳು ಬರ್ತವೆ, 8 ಅಂಕದ ಬರ್ತವೆ। ಎಲ್ಲವೂ ವಸ್ತುನಿಷ್ಠ ಪ್ರಶ್ನೆಗಳಾಗಿರೋದರಿಂದ ಅದನ್ನು ನಾವು ವಸ್ತುನಿಷ್ಠ ಪ್ರಶ್ನೆಗಳು ಅಂತ ಕನ್ಸಿಡರ್ ಮಾಡ್ತೀವಿ। ಸ್ಮರಣದಲ್ಲಿ ನಾವು 4 ಪ್ರಶ್ನೆಗಳನ್ನು ತೊಗೊಂಡ್ರೆ 4 ಅಂಕ, ಸಮಜ್ನದಲ್ಲಿ 4 ಪ್ರಶ್ನೆಯನ್ನು ತಗೊಳ್ತೀವಿ 4 ಅಂಕ, ಒಟ್ಟಾಗಿ 8 ಪ್ರಶ್ನೆಗಳು 8 ಅಂಕ। ವ್ಯಾಕರಣ ಭಾಗದಿಂದ 8 ಪ್ರಶ್ನೆಗಳನ್ನು ಎಲ್ಲಿ ಕೇಳಿರ್ತಾರೆ? 1 से 8 तक, 1 ರಿಂದ 8 ಪ್ರಶ್ನೆಗಳು ಎಲ್ಲ ವಸ್ತುನಿಷ್ಠ ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತವೆ। ಅವೆಲ್ಲವೂ ಕೂಡ ವ್ಯಾಕರಣ ಭಾಗದಿಂದ ಬಂದಿರ್ತವೆ। तो स्मरण से प्रश्न आते हैं, समझना से 4 प्रश्न आते हैं। इस प्रकार से कुल मिलाकर 8 अंक हमारे आते हैं। रचना भागದಲ್ಲಿ कौन कौन से बिंदु आते हैं? अनुवाद, गद्यांश पढ़कर लिखिए, निबंध और पत्र। अनुवाद का आता है 33ನೇ ಪ್ರಶ್ನೆ ಏನಾಗಿರುತ್ತೆ? ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನು ಮಾತೃಭಾಷೆಯಲ್ಲಿ ಅನುವಾದ ಮಾಡಬೇಕು। 1 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಒಟ್ಟಿಗಾಗಿ ಎಷ್ಟು ಅಂಕಗಳು ಮಕ್ಕಳೇ? 3 ಅಂಕಗಳು ಅನುವಾದದಿಂದ ಬರುತ್ತವೆ। इसी प्रकार से गद्यांश पढ़कर हमें क्या करना है? उसका 4 प्रश्न देते हैं, उसका हमें उत्तर लिखना है। तो कुल मिलाकर 4 अंकों का एक प्रश्न होता है। मे बी 30
6ನೇ ಪ್ರಶ್ನೆ ಇದಾಗಿರಬಹುದು. ಎಸ್, 36ನೇ ಪ್ರಶ್ನೆ ಇದಾಗಿರುತ್ತೆ. 4 अंकों का एक प्रश्न रहता है. ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಅದರಲ್ಲಿ सब क्वेश्चनಗಳನ್ನು ಕೊಟ್ಟಿರ್ತಾರೆ 1 2 3 4, तो कुल मिलाकर हम उसको गिनती करते हैं 4 अंकों के लिए. तो यहाँ पर गद्यांश से हमें आते हैं 4 अंक. निबंध जो होता है अभिव्यक्ति के अंतर्गत हम निबंध को लेते हैं. एक प्रश्न आता है 4 अंकों के लिए. तो निबंध के अंदर हमें 3 चॉइस होते हैं, 3 ಆಯ್ಕೆಗಳಿರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಿಬಂಧನ ಬರೀಬೇಕು. ಅದಕ್ಕಾಗಿ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ 4 अंकಗಳಿಗೆ. इसी प्रकार से अत्यधिक अंक जो हमारे आते हैं हिंदी विषय के अंदर पत्र से आते हैं. एक प्रश्न पूछा जाता है 5 अंकों के लिए पत्र पूछा जाता है. कुल मिलाकर 5 अंक हमें व्याकरण भाग से आते हैं. 7 अंक आते हैं और यहाँ से 9 अंक आते हैं. कुल मिलाकर हमें जो आते हैं 16 अंक रचना भाग से आते हैं. और यहाँ आते हैं 4 प्रश्न आते हैं और 16 अंक आते हैं. 16 ಅಂಕಗಳು ನಮಗೆ ರಚನಾ ಭಾಗದಿಂದ ಬರ್ತವೆ. ಅದೇ ಥರನಾಗಿ ವ್ಯಾಕರಣದಿಂದ 8 ಪ್ರಶ್ನೆ 8 ಅಂಕಗಳು. ಅದೇ ಥರನಾಗಿ ಪೂರಕ ವಾಚನದಿಂದ 2 ಪ್ರಶ್ನೆಗಳು 4 ಅಂಕಕ್ಕೆ ಬರ್ತವೆ. ಸ್ಮರಣದಿಂದ 6 ಅಂಕಗಳು ಬಂದಿರ್ತವೆ. ಅದೇ ಥರನಾಗಿ ಸಮಜ್ನಾದಿಂದ 7 ಅಂಕಗಳು ಬರ್ತವೆ. ಅಭಿವ್ಯಕ್ತಿಯಿಂದ 19 ಅಂಕಗಳು ಬರ್ತವೆ. ರಸಗ್ರಹಣದಲ್ಲಿ ಯಾವುದೂ ಬರೋದಿಲ್ಲ. ಒಟ್ಟಾಗಿ 15 ಪ್ರಶ್ನೆಗಳು ಬರ್ತವೆ, 32 ಅಂಕಗಳು ಬರ್ತವೆ. 15 ಪ್ರಶ್ನೆಗಳು ಬರ್ತವೆ, 32 ಅಂಕಗಳು ಬರ್ತವೆ. ಅದೇ ಥರನಾಗಿ 6 ಸ್ಮರಣದಿಂದ ಬಂದಿರ್ತವೆ. ಅದೇ ಥರನಾಗಿ 5 ಸಮಜ್ನಾದಿಂದ ಬಂದಿರ್ತವೆ. ಅಭಿವ್ಯಕ್ತಿಯಿಂದ 6, ರಸಗ್ರಹಣದಿಂದ 3 ಅಂಕಗಳು ಬಂದಿರ್ತವೆ. ಒಟ್ಟಾಗಿ 9 ಪ್ರಶ್ನೆಗಳು 20 अंकಗಳಿಗೆ ಬಂದಿರ್ತವೆ. 9 प्रश्न होते हैं 20 अंकों के लिए. गद्य से 32, पद्य से 20. ಗದ್ಯದಿಂದ 32 ಅಂಕಗಳು, ಪದ್ಯದಿಂದ 20 ಅಂಕಗಳು. ಅದೇ ಥರನಾಗಿ ಪೂರಕ ವಾಚ ಸಮಜ್ನಾದಿಂದನೇ ನಮಗೆ 4 ಅಂಕಗಳು ಬಂದಿರ್ತವೆ. ಒಟ್ಟಿಗಾಗಿ ಇಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ 4 अंक. इस भाग से यहाँ पर 4 अंक आते हैं और यहाँ पर 4 अंक आते हैं. कुल मिलाकर हमारे 8 प्रश्न होते हैं 8 अंकों के लिए. ವ್ಯಾಕರಣ ಭಾಗದಿಂದ 8 ಪ್ರಶ್ನೆಗಳನ್ನು ಕೇಳಲಾಗುತ್ತೆ 8 ಅಂಕಗಳಿಗೆ. ಅದೇ ಥರನಾಗಿ ರಚನಾ ಭಾಗದಿಂದ ಸಮಜ್ನದಲ್ಲಿ 7 ಅಂಕ ಬಂದಿರ್ತವೆ. ಅಭಿವ್ಯಕ್ತಿಯಲ್ಲಿ 9 ಅಂಕಗಳು ಬಂದಿರ್ತವೆ. ಒಟ್ಟಿಗಾಗಿ 4 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 4 ಪ್ರಶ್ನೆಗಳಿರ್ತವೆ, 16 ಅಂಕಗಳು ನಮಗೆ ಬರ್ತವೆ. तो ಇಷ್ಟೆಲ್ಲ ಮಕ್ಕಳೇ ಗದ್ಯದಿಂದ 32 ಅಂಕ, ಪದ್ಯದಿಂದ 20 ಅಂಕ, ಪೂರಕ ವಾಚನದಿಂದ 4 ಅಂಕ, ವ್ಯಾಕರಣದಿಂದ 8 ಅಂಕ, ರಚನಾ ಭಾಗದಿಂದ ಒಟ್ಟಾಗಿ 16 ಅಂಕಗಳು ಬರ್ತವೆ. ಅಂದರೆ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಒಟ್ಟು ಪ್ರಶ್ನೆಗಳು 38 ಪ್ರಶ್ನೆಗಳು ಬರ್ತವೆ. 80 ಅಂಕಗಳು. 38 ಪ್ರಶ್ನೆಗಳ ಸಂಖ್ಯೆ 80 अंकಗಳು. तो यहाँ पर भी हम गिन सकते हैं 15 और एक 9 24 और एक होता है सॉरी यहाँ पर 2 प्रश्न आते हैं 4 अंकों के लिए. पूरक वाचन से 2 प्रश्न आते हैं 24 26 और एक 4 30 34 और एक 4 38 अंक हो गए. 38 प्रश्न हो गए. और यहाँ पर 80 अंक होते हैं. ಈ ಪ್ರಕಾರವಾಗಿ ಮಕ್ಕಳೇ ವಾರ್ಷಿಕ ಪರೀಕ್ಷೆಯಲ್ಲಿನೂ ಕೂಡ ನಿಮಗೆ ಇದೇ ತೆರನಾಗಿರತಕ್ಕಂತಹ ಅಂಕಗಳ ವಿತರಣೆ ಇರುತ್ತೆ. 15 ಪ್ರಶ್ನೆಗಳನ್ನು ಗದ್ಯ ಭಾಗದಿಂದ ಕೇಳಿರ್ತಾರೆ. ಅಂಕಗಳು 32, 20 ಅಂಕಗಳು ಪದ್ಯ ಭಾಗದಿಂದ ಬರ್ತವೆ. ಅಲ್ಲಿ 9 ಪ್ರಶ್ನೆಗಳು ಬರ್ತವೆ. 4 ಪೂರಕ ವಾಚನದಿಂದ 4 ಅಂಕ ಬರ್ತವೆ. ಅಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 8 ಅಂಕಗಳು ವ್ಯಾಕರಣ ಭಾಗದಿಂದ ಕೇಳ್ತಾರೆ. 8 ಪ್ರಶ್ನೆಗಳು ಅಲ್ಲಿ ಇರ್ತವೆ. ಅವೆಲ್ಲವೂ ಕೂಡ ವಸ್ತುನಿಷ್ಠ ಬಹು ಆಯ್ಕೆಯ ಪ್ರಶ್ನೆಗಳು. उसी प्रकार से रचना भाग से 16 अंक आते हैं, 4 प्रश्न आते हैं. कुल मिलाकर 80 अंक. प्रश्नों की संख्या होती है 38.
ಮಕ್ಕಳೇ, ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು, ಇದರ ಒಂದು ನಿಮಗೆ ಡಾಟಾ ಡಾಕ್ಯುಮೆಂಟ್ ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಸಂಪೂರ್ಣ ಮತ್ತೆ ಒಂದು ಡಾಕ್ಯುಮೆಂಟ್ PDF ಫೈಲನ್ನು ನಿಮಗೆ ನೋಡಬಹುದು. ಮಕ್ಕಳೇ, ಈ ವಿಡಿಯೋ ಬಹಳಷ್ಟು ಉಪಯುಕ್ತವಾದದ್ದು. ನೀವು ನೋಡಿ, ನಿಮ್ಮ ಗೆಳೆಯರಿಗೆ, ತದನಂತರ ನಿಮ್ಮ ಚಿರಪರಿಚಿತರಿಗೆ, SSLC ಫೇಸ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಕಳಿಸಿ. ಈ ಬ್ಲೂ ಪ್ರಿಂಟ್ ಕೇವಲ ಜಕ್ಯಾರ್ ಅಕಾಡೆಮಿಯಲ್ಲಿ ಮಾತ್ರ ಲಭ್ಯವಿದ್ದು, ಇಂತಹ ಇನ್ನಿತರೆ ವಿಡಿಯೋಗಳನ್ನು ನೋಡಲಿಕ್ಕೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಜಕ್ಯಾರ್ ಅಕಾಡೆಮಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್.